ನಾನು ಮಾಡಿದ ರೆಸಿಪಿಯಲ್ಲಿ ಇದು ನಂಬರ್ 1 ಪೊಸಿಷನ್ ಉಂಟು. ಸೊ ನೀವು ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ರೆಸ್ಟೋರೆಂಟಲ್ಲಿ ಹೇಗೆ ಸಿಗುತ್ತೋ ಅದೇ ಟೇಸ್ಟ್ ಆಯಿತಾ, ಲಿಟ್ರಲಿ ಸೂಪರ್, ಅಡ್ಡಿಪೊಳಿ ಮಾತಿಲ್ಲ. 9.8% ಕೊಡ್ತೀನಿ ಔಟ್ ಆಫ್ 10, ಅಷ್ಟು ಸೂಪರ್ ಆಗಿದೆ. ಯೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ಪಾವ್ ಭಾಜಿ ಲಿಟ್ರಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಯೂತ್ಸು, ಪ್ರಾಯದವರು ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು. ಪಾವ್ ಭಾಜಿ ಹೊರಗಡೆ ಹೋದಾಗ ತಿನ್ನಲಿಕ್ಕೆ ಒಂದು ಟೇಸ್ಟ್ ಇರುತ್ತಲ್ಲ, ನೆಕ್ಸ್ಟ್ ಲೆವೆಲ್. ಅದೇ ರೀತಿಯ ಟೇಸ್ಟು ಇವತ್ತು ಮನೇಲಿ ಮಾಡುವ. ಓಕೆ, ನಿಜವಾಗ್ಲೂ ಟ್ರೈ ಮಾಡಿ. ಸಿಂಪಲ್ಲಾಗಿ ಒಂದು 15 ಮಿನಿಟ್ಸ್ ಟು 30 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಷ್ಟರಲ್ಲಿ ನೀವು ಮನೇಲಿ ಮಾಡಬಹುದು. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಸೊ ವೀಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಚಾನಲಲ್ಲಿ ಕುಕಿಂಗ್ ವೀಡಿಯೋಸ್, ವ್ಲಾಗ್ಸ್ ಎಲ್ಲನೂ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಬಹುದು @obviously KC. ಸೊ ಲೆಟ್ಸ್ ಗೋ. ಸೊ ಸ್ಟೆಪ್ 1 ಏನಂತ ಹೇಳಿದರೆ, ಬಟಾಟೆಯನ್ನು ಈ ರೀತಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಬೇಯಲಿಕ್ಕೆ ಇಡಿ. ಓಕೆ, ಸೊ ಬೇಯಿಸುವಾಗ ನಾವು ಇದಕ್ಕೆ ನೆನೆದಿರುವ ಬಟಾಣಿಯನ್ನು ಕೂಡ ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಡ್ತೀನಿ. ಸೊ ಈಸಿಯಾಗಿ 2 ಕೆಲಸ ಕೂಡ ಒಟ್ಟಿಗೆ ಆಗುತ್ತೆ. ನೀರು ಹಾಕಿ ಬೇಯಲಿಕ್ಕೆ ಇಡಿ. ಓಕೆ, ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ. ಟೊಮೆಟೊ ಆದಮೇಲೆ ಈರುಳ್ಳಿ ಕೂಡ ಹಾಗೆ ಸಣ್ಣದಾಗಿ ಎಷ್ಟು ಬೇಕೋ ಅಷ್ಟು ಈರುಳ್ಳಿ, 1 ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ಇನ್ನು ನಾನ್ ಸ್ಟಿಕ್ಕಲ್ಲಿ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಸೊ ಬೆಣ್ಣೆ ಇದ್ದರೆ ಬೆಣ್ಣೆನೇ ಹಾಕಿ, ಅವೈಲೇಬಲ್ ಇರಲಿಲ್ಲ ಸೊ ತುಪ್ಪ ಹಾಕಿದ್ದೀನಿ. ಇದಾದಮೇಲೆ ಕಟ್ ಮಾಡಿರುವಂಥ ಟೊಮೆಟೊ ಹಾಕಿದ್ದೀನಿ. ಅದಾದಮೇಲೆ ಬೆಂದಿರುವಂತಹ ಒಂದು ಬಟಾಣಿ ಕೂಡ ಹಾಕ್ತಾಯಿದ್ದೀನಿ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ಸ್ ಟು 40 ಸೆಕೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಬೆಂದಿರುವಂತಹ ಒಂದು ಪೊಟೆಟೊ ಏನಿದೆ ಅದನ್ನು ಸ್ಮ್ಯಾಶ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಟೇಸ್ಟ್ ಅಲ್ಲ ಅಥವಾ ಟೊಮೆಟೊ ಅದು ಇದು ಅಂತೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಆದಮೇಲೆ 10 ಮಿನಿಟ್ಸ್ ಅದನ್ನು ಹಾಗೆ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿ ಕುದಿಲಿಕ್ಕಿಡಿ. ಚೆನ್ನಾಗಿ ಅದು ನೀರು ಕಮ್ಮಿ ಆಗ್ತಾ ಸ್ವಲ್ಪ ದಪ್ಪ ಬರಬೇಕು. ಸೊ ಅಷ್ಟು ಹೊತ್ತು 10 ಮಿನಿಟ್ಸ್ ಅಪ್ರಾಕ್ಸಿಮೇಟ್ಲಿ ಕುದಿಲಿಕ್ಕಿಡಿ. ಓಕೆ, ಸೊ ನೋಡ್ತಾ ಇದ್ದೀರಾ ರೆಡಿ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಅರಶಿನ ಹುಡಿ ಹಾಕ್ತಿದ್ದೀನಿ. ನೋಡ್ತಿದ್ದೀರಾ, ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಹುಡಿ. ಇದಾದಮೇಲೆ ಮೆಣಸಿನ ಹುಡಿ ಒಂದು ಅರ್ಧ ಟೀ ಸ್ಪೂನಷ್ಟು. ಇದಾದಮೇಲೆ ಉಪ್ಪು ಹಾಕ್ತಿದ್ದೀನಿ. ಆವಾಗ ಉಪ್ಪು ಹಾಕಲಿಲ್ಲ, ಸೊ ಇವಾಗ ಉಪ್ಪು ಹಾಕ್ತಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಒಂದು ಅಂದಾಜಿಗೆ ಹಾಕಿ. ಓಕೆ, ಇದಾದಮೇಲೆ ಆಚೆಯವರ ಪಾವ್ ಭಾಜಿ ಮಸಾಲ ಅಂತ ಸಿಗುತ್ತೆ. ಸೊ ನೋಡ್ತಿದ್ದೀರಾ, ಇದನ್ನು ಹಾಕಿದ್ದೀನಿ. ಮತ್ತು ಅವೈಲೇಬಲ್ ಇದ್ದರೆ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1 ಮಿನಿಟ್ ಹಾಗೆ ಬೇಯಲಿ. ಆದಮೇಲೆ ದಪ್ಪ ಆಗುತ್ತೆ, ಅದನ್ನು ಸ್ಮ್ಯಾಶ್ ಮಾಡಿ. ನೊಟ್ಟಿಗೆ ಬೇರೆ ಏನು ಸಾಧನ ಇಲ್ಲ. ಸೊ ನಾನು ಹಾಗೆ ಸ್ಮ್ಯಾಶ್ ಮಾಡಿದ್ದೀನಿ. ಆ್ಯಕ್ಚುಲಿ ಪರ್ಫೆಕ್ಟಾಗಿ ಆಗಲಿಲ್ಲ. ಮತ್ತೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಅದನ್ನು ಸೈಡಿಗೆ ಮಾಡಿ ಅದಕ್ಕೆ ತುಪ್ಪ ಹಾಕಿ, ಆ್ಯಕ್ಚುಲಿ ಬೆಣ್ಣೆ ಇದ್ದರೆ ಬೆಣ್ಣೆನೇ ಹಾಕಿ, ಮತ್ತು ಮೆಣಸಿನ ಹುಡಿ ಸ್ವಲ್ಪ, ಮತ್ತು ನಮ್ಮ ಪಾವ್ ಭಾಜಿ ಮಸಾಲ ಹುಡಿ ಅದು ಕೂಡ ಸ್ವಲ್ಪ, ಮತ್ತು ಕಸೂರಿ ಮೇಥಿ ಅದು ಕೂಡ ಸ್ವಲ್ಪ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ನೋಡ್ತಾ ಇದ್ದೀರಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಮತ್ತು ನೀವು ಸ್ವಲ್ಪ ಈರುಳ್ಳಿ ಕಟ್ಟಿಂಗ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದಾಜಿಗೆ ಹಾಕಿ. ಓಕೆ, 1 ಈರುಳ್ಳಿ ಏನಾದರೂ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅಷ್ಟೇ, ಮಿಕ್ಸ್ ಮಾಡಿ ಆದಮೇಲೆ ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ಸೂಪರ್. ಸೊ ಇದಾದಮೇಲೆ ನಾವು ನಿಂಬೆ ಹಾಕ್ತಿದ್ದೀನಿ. ಸೊ ರುಚಿಗೆ ಓಕೆ ಚೆನ್ನಾಗಾಗುತ್ತೆ ನಿಂಬೆ ಹಾಕಿದರೆ. ನಿಂಬೆಯನ್ನು ಚೆನ್ನಾಗಿ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಒಂದು 2-3 ನಿಮಿಷದಷ್ಟು ಹಾಗೆ ಬೇಯಿಸಿ ಲೋ ಫ್ಲೇಮಲ್ಲಿ. ಸೊ ನಮ್ಮ ಪಾವ್ ಭಾಜಿಗೆ ಬೇಕಾಗಿರುವಂತಹ ಭಾಜಿ ಇವಾಗ ರೆಡಿ ಆಗಿದೆ. ಸೊ ಸ್ಮೆಲ್ ಅಂತೂ ಮಾಡುವಾಗಲೇ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಸೊ ಸಿಂಪಲ್. ಸೊ ಇನ್ನು ನಾವು ಪಾವನ್ನು ರೆಡಿ ಮಾಡಬೇಕು. ಸ್ವಲ್ಪ ತುಪ್ಪ, ಇಲ್ಲಿ ಕೂಡ ಬೆಣ್ಣೆ ಇದ್ದರೆ ಬೆಣ್ಣೆನೇ ಹಾಕಿ, ರೆಕಮೆಂಡೆಡ್. ಸೊ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಖಾರಕ್ಕೆ ಲೈಟಾಗಿ, ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ನಿಮಗೆ ಬೇಕಾದಷ್ಟು ಹಾಕಿ. ಓಕೆ, ಅಷ್ಟೇ ಸಿಂಪಲ್. ಮತ್ತು ಪಾವ್ ಭಾಜಿ ಮಸಾಲ ಅದು ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೌಂಟಲ್ಲಿ. ಆದಮೇಲೆ ನಾವು ಪಾವನ್ನು ಕಟ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ. ಓಕೆ, ಸೊ ಸಿಂಪಲ್ ಇಷ್ಟೇ. ಮಿಕ್ಸ್ ಮಾಡಿದರೆ ನಮ್ಮ ಪಾವಿಗೆ ನಮ್ಮ ಪಾವ್ ಭಾಜಿ ಮಸಾಲ ಅದು ಇದು ಸಣ್ಣ ಫ್ಲೇವರ್ ಆಗಿ ಅದು ಮಸಾಲ ಪಾವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸಿಂಪಲ್ ಇಷ್ಟೇ, ಸಿಂಪಲ್ ರೆಸಿಪಿ. ನೋಡ್ಬೋದು, ನೋಡುವಾಗಲೇ ಆಸೆ ಆಗ್ತದೆ. ಸೊ ನಮ್ಮ ಪಾವ್ ಭಾಜಿ ಮಸಾಲ ಆ್ಯಂಡ್ ಪಾವ್ ಕೂಡ ರೆಡಿಯಾಗಿದೆ. ಸೊ ಇನ್ನು ಪ್ಲೇಟಿಗೆ ಸರ್ವ್ ಮಾಡುವ ಸಮಯ. ಸೊ ಇವಾಗ ಪ್ಲೇಟಿಗೆ ಸರ್ವ್ ಮಾಡೋದು ಕೂಡ ನೋಡ್ತಾ ಇದ್ದೀರಾ. ಒಂದು ಪಾವ್ ಮಸಾಲ ಪಾವ್ ಆಗಿದೆ, ಅದನ್ನು ಹಾಗೆ ಸರ್ವ್ ಮಾಡಿ. ಅಂದರೆ ಅದನ್ನು ಪ್ಲೇಟಿಗೆ ಇಡಿ.
ಅದಾದಮೇಲೆ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಹಾಕಿ ಒಂದು ಸಣ್ಣ ನಿಂಬೆಯನ್ನು ಹಾಕಿ ಬೇಕಾಗುತ್ತೆ. ನಿಜವಾಗ್ಲೂ ಒಂದು ಒಳ್ಳೆಯ ಟೇಸ್ಟ್ ಕೊಡುವಂಥ ಒಂದು ನಿಂಬೆ ಅಂತ ಹೇಳ್ಬೋದು ಅದು. ಓಕೆ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಟೇಸ್ಟಿಗೆ ಒಟ್ಟಿಗೆ ಚೆನ್ನಾಗಾಗುತ್ತೆ. ನಿಮಗೆ ಬೇಕು ಅಂತಾದರೆ ಮಾತ್ರ ಇದೆಲ್ಲ ಕಾಂಪ್ಲಿಮೆಂಟರಿ. ಓಕೆ, ಸೊ ಅದಷ್ಟಾದಮೇಲೆ ನಮ್ಮ ಪಾವ್ ಭಾಜಿಯ ಭಾಜಿ ಅಥವಾ ಏನೋ ಗ್ರೇವಿ, ಓಕೆ, ಇದನ್ನು ಸರ್ವ್ ಮಾಡಿ. ಸೊ ಸಿಂಪಲಾಗಿ ಇಷ್ಟೇ, ನಮ್ಮ ಪಾವ್ ಭಾಜಿ ರೆಡಿ ಆಗಿದೆ. ನೋಡ್ಬೋದು ಈ ರೀತಿ ಫೈನಲ್ ಔಟ್ಕಮ್. ಫೈನಲ್ ಆಗಿ ಇವಾಗ ನಮ್ಮ ಪಾವ್ ಭಾಜಿ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ. ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಆಗ್ತಿತ್ತು, ಸ್ವಲ್ಪ ಟೈಮ್ ತೊಗೊಳ್ತಿದ್ರೆ. ಸ್ವಲ್ಪ ಕೆಲವೊಂದು ಸಾಧನಗಳು ಕಮ್ಮಿ ಇತ್ತು, ಹಾಗಾಗಿ ಇದು ಜಾಸ್ತಿ ಸ್ಮ್ಯಾಶ್ ಮಾಡಲಿಕ್ಕಾಗಿಲ್ಲ. ಅದೊಂದು ರೀಸನ್ ಬಿಟ್ಟರೆ ಪಾವ್ ಭಾಜಿಗೆ ಪಾವ್ ಇದೆ. ಆ್ಯಕ್ಚುಲಿ ಇದು ಮಸಾಲ ಪಾವ್ ಆಗಿದೆ. ಇವಾಗ ಆನಿಯನ್ನು, ಕೊತ್ತಂಬರಿ ಆ್ಯಂಡ್ ನಿಂಬೆ, ಆ್ಯಂಡ್ ಇಲ್ಲಿ ನಮ್ಮ ಗ್ರೇವಿ ಇದೆ, ಪಾವ್ ಭಾಜಿಗೆ ಮಾಡಿದಂತಹ ಗ್ರೇವಿ. ಸೊ ಸಿಂಪಲ್. ಓಕೆ, ನಿಜವಾಗ್ಲೂ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಿದೆ ನಿಜವಾಗ್ಲೂ. ನಮ್ಮ ಹೋಟೆಲ್ ಸ್ಟೈಲಲ್ಲಿ, ಅಂದರೆ ಹೋಟ್ಲಲ್ಲಿ ಅಥವಾ ಬೇರೆ ಕೆಫೆಯಲ್ಲಿ, ರೆಸ್ಟೋರೆಂಟಲ್ಲಿ ಹೋದರೆ ಯಾವ ರೀತಿ ಸಿಗುತ್ತೆ ಅದೇ ರೀತಿಯ ಸ್ಮೆಲ್ ಬರ್ತಾಯಿದೆ. ಟೇಸ್ಟ್ ಮಾಡಬೇಕಷ್ಟೇ. ಸೊ ಇವಾಗ ಟೇಸ್ಟ್ ಮಾಡುವಂತಹ ಸಮಯ. ಫಸ್ಟಿಗೆ ಗ್ರೇವಿ ಮಾತ್ರ ಟೇಸ್ಟ್ ಮಾಡು. ಓಕೆ, ಸೊ ಗ್ರೇವಿಯ ನಿಜವಾಗ್ಲೂ ಹೇಳ್ತೀನಿ, ಪ್ರಾಮಿಸ್, ಹೋಟ್ಲಲ್ಲಿ ಹೇಗೆ ಸಿಗುತ್ತೋ ಸೇಮ್ ಅದೇ ಟೇಸ್ಟ್, ಲಿಟ್ರಲಿ ಹಾಗೇ, ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಸ್ವಲ್ಪ ಸ್ಮ್ಯಾಶ್ ಮಾಡಲಿಲ್ಲ ಅಂತ ಹೇಳುವಂಥದ್ದು ಬಿಟ್ಟರೆ, ಅಂದರೆ ಫುಲ್ ಬಟಾಣಿ ಎಲ್ಲ ಫುಲ್ ಸ್ಮ್ಯಾಶ್ ಆಗಲಿಲ್ಲ, ಅದೊಂದು ಬಿಟ್ಟರೆ ಬೇರೆಲ್ಲವೂ ಸಿಮಿಲರ್. ಓಕೆ, ಸೊ ಇವಾಗ ನಮ್ಮೊಟ್ಟಿಗೆ ಪಾವ್ ಕೂಡ ಇದೆ. ಸೊ ಪಾವ್ ಭಾಜಿ ಮಾಡೋಣ ಇವಾಗ. ಸೊ ಪಾವ್ಗೆ ಸ್ವಲ್ಪ ಮಸಾಲೆ ಅಂತ ತಗೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಈರುಳ್ಳಿ, ನಿಂಬೆ ಮತ್ತು ಸ್ವಲ್ಪ ಕೊತ್ತಂಬರಿ. ಓಕೆ, ಸೊ ನೋಡ್ಬೋದು ನಮ್ಮ ಪಾವ್ ಭಾಜಿ. ನಾನು ಬಿಟ್ಟು ಪಾವ್ ಭಾಜಿ ಫೋಕಸ್ ಮಾಡಿದರೆ ಒಳ್ಳೆಯಿತು. ಎಸ್, ಸೂಪರ್. ನಾನು ಮಾಡಿದ ರೆಸಿಪಿಯಲ್ಲಿ ಇದುವೇ ನನ್ನ ಟಾಪ್ ರೆಸಿಪಿ ಅಂತ ಹೇಳ್ಬೋದು. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅಥವಾ ಹೋಟೆಲ್ ರೀತಿಯಲ್ಲಿ ಬರುತ್ತೆ ಅಂತ ಅಂದ್ಕೊಂಡೂ ಇರಲಿಲ್ಲ. ಆಯಿತಾ, ನಿಜವಾಗ್ಲೂ ಅಷ್ಟು ಸೂಪರಾಗಿ ಬಂದಿದೆ. ಓಕೆ, ನಿಜವಾಗ್ಲೂ ನಿಮಗೆ ಮನೆಯಲ್ಲಿ ಟ್ರೈ ಮಾಡುವಂಥ ಒಂದು ಸೂಪರ್ ಡೂಪರ್ ಅಡ್ಡಿಪೊಳಿ ರೆಸಿಪಿ ಅಂತ ಹೇಳ್ಬೋದು. ಹೋಟ್ಲಲ್ಲಿ ಹೇಗೆ ಸಿಗುತ್ತೋ, ರೆಸ್ಟೋರೆಂಟಲ್ಲಿ ಹೇಗೆ ಸಿಗುತ್ತೋ ಅದೇ ಟೇಸ್ಟ್. ಆಯಿತಾ, ಲಿಟ್ರಲಿ ಸೂಪರ್, ಅಡ್ಡಿಪೊಳಿ, ಮಾತಿಲ್ಲ. ಇನ್ನೊಂದು ಟೇಸ್ಟ್ ತೊಗೊಳ್ಳೇಬೇಕು ಇವಾಗ ನಿಮಗೆ. ಲಿಟ್ರಲಿ ಬೆಸ್ಟ್. ಆಯಿತಾ, ತಿಂತಾಯಿದ್ರೆ ತಿಂತಾನೇ ಇರಬೇಕು ಅಂತ ಅನಿಸ್ತಾ ಉಂಟು. ಲಿಟ್ರಲಿ ಅಷ್ಟು ಚೆನ್ನಾಗಾಗಿದೆ. ಆಗಲೇ ಹೇಳಿದಾಗೆ ನಾನು ಮಾಡಿದ ರೆಸಿಪಿಯಲ್ಲಿ ಇದು ನಂಬರ್ 1 ಪೊಸಿಷನಲ್ಲಿ ಉಂಟು. ಸೊ ನೀವು ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಟ್ರೈ ಮಾಡುವಾಗ ಸ್ಮ್ಯಾಶ್ ಮಾಡಲಿಕ್ಕೆ ಜಾಸ್ತಿ ನೋಡಿ. ಓಕೆ, ಇದು ಅಷ್ಟೊಂದು ಜಾಸ್ತಿ ಸ್ಮ್ಯಾಶ್ ಆಗಲಿಲ್ಲ, ಬಟ್ ಸ್ಟಿಲ್ ಇಟ್ಸ್ ವೆರಿ 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 ಗುಡ್. ನಾನು ಅದಕ್ಕೆ ಔಟ್ ಆಫ್ 10 9.8 ಕೊಡ್ತೀನಿ. 2 ಬಿಕಾಸ್ ಆಫ್ ಸ್ಮ್ಯಾಶ್ ಆಗಿಲ್ಲ ಅಂತ ಹೇಳುವಂಥದ್ದು. 9.8% ಕೊಡ್ತೀನಿ ಔಟ್ ಆಫ್ 10. ಅಷ್ಟು ಸೂಪರಾಗಿ ಆಗಿದೆ. ಹೋಟ್ಲಲ್ಲಿ ಯಾವ ರೀತಿ ಸಿಗುತ್ತೋ ಸೇಮ್ ಟು ಸೇಮ್ ಅದೇ ಟೇಸ್ಟ್ ಗುರು, ಡಿಫ್ರೆನ್ಸೇ ಇಲ್ಲ. ಸೂಪರಾಗಿ ಆಗಿದೆ ನಿಜವಾಗ್ಲೂ ಹೇಳ್ತೀನಿ. ಕಣ್ಣು ಮುಚ್ಕೊಂಡು, ಓಪನ್ ಮಾಡಿಕೊಂಡೆ ಮನೇಲಂತೂ ಖಂಡಿತ ಹೈಲಿ ಸಜೆಸ್ಟೆಡ್ ರೆಸಿಪಿ ಇನ್ ಯೋರ್ ಹೋಮ್. ಸೊ ಯಾರಿಗೆ ಬೇಕಾದರೂ ಈ ರೆಸಿಪಿನ ಮಾಡ್ಬೋದು. ಯೂತಿಂದ ಹಿಡಿದು ಅಪ್ಪ ಅಮ್ಮ ಮಕ್ಕಳು ಯಾರಿಗೆ ಬೇಕಾದರೂ ಮಾಡ್ಬೋದು. ಓಕೆ, ಸೂಪರ್ ರೆಸಿಪಿ. ಸೊ ನಾನು ಪಾವನ್ನು ಹೊರಗೆ ಬೇಕ್ರಿಯಿಂದ ತಂದಿದ್ದೆ. ಎಷ್ಟು, ಒಂದು ಪಾವಿಗೆ 10 ರೂಪೀಸ್ ಏನೋ ಬಿತ್ತು ಅಷ್ಟೇ. ಓಕೆ, ಟೋಟಲ್ 3 ಪಾವು ತಂದಿದ್ದೆ. ಓಕೆ, ತಂದದು 101% ವರ್ತ್ ಅಂತ ಹೇಳ್ಬೋದು. ಸ್ವರ್ಗ. ನೀವು ಕೂಡ ನನ್ನ ಹಾಗೆ ಈ ಥರ ಪಾವ್ ಭಾಜಿ, ಮಸಾಲೆ ಪುರಿ, ಆ ಥರ
ಸ್ನ್ಯಾಕ್ಸು ಅಥವಾ ಚಾಟ್ಸು ರೆಸಿಪಿ ಫುಲ್ ಫೇವ್ರೇಟ್ ಆಗಿದ್ದರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೀವು ಅಂದರೆ ಲೈಫ್ ಟೈಮಲ್ಲಿ ಒಮ್ಮೆ ಕೂಡ ಟ್ರೈ ಮಾಡಿಲ್ಲ ಅಂತಂದರೆ ಹೈಲಿ ರೆಕಮೆಂಡೆಡ್ ಪಾವ್ ಭಾಜಿ. ಮನೇಲಿ ಮಾಡಲಿಕ್ಕಾಗಲಿಲ್ಲ ಅಂತಾದರೂ ಹೊರಗಡೆ ಆದರೂ ತಿನ್ನಿ. ಆ್ಯಂಡ್ ಮನೇಲಿ ಮಾಡಿದಂತೂ ದೇವರು. ಓಕೆ, ದೇವರು. ಪಾವ್ ಹೇಗಿದ್ದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮೇನ್ ರೆಸಿಪಿ ಇರುವಂಥದ್ದು ಈ ಸಾಂಬಾರಲ್ಲಿ. ಅದು ಮಾಡಿದ್ದುಂಟಲ್ಲ ಬೆಸ್ಟ್ ಆಗಿದೆ. ನನಗೂ ಈ ಥರ ಅಡುಗೆ ಮಾಡಲಿಕ್ಕೆ ಬರುತ್ತಾ ಅಂತ ಡೌಟ್ ಬರೋಷ್ಟು ಬೆಸ್ಟ್ ಆಗಿದೆ. ಇಷ್ಟೇ. ಪಾವ್ ಭಾಜಿ ನಿಜವಾಗ್ಲೂ ಸೂಪರ್ ಆಗಿದೆ. ಎಕ್ಸ್ಪೆಕ್ಟೇ ಮಾಡೋದಷ್ಟು ಹೋಟೆಲಲ್ಲಿ ಹೇಗೆ ಸಿಗುತ್ತೋ ರೆಸ್ಟೋರೆಂಟಲ್ಲಿ, ನಾನು ತಿಂದಿರುವಂಥ ಹೆಚ್ಚಿನ ರೆಸ್ಟೋರೆಂಟಲ್ಲಿ ಹೇಗೆ ಬೆಸ್ಟಾಗಿ ಸಿಗುತ್ತೋ ಅಷ್ಟು ಬೆಸ್ಟಾಗಿದ್ದಾಗಿದೆ. ಓಕೆ, ಲಿಟ್ರಲಿ. ಸೊ ನಾನು ಮಾಡಿದ ಹಾಗೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ನೋಡಿ ನೀವು ಮಾಡಿ. ಖಂಡಿತ ನಿಮಗೆ ಖುಷಿಯಾಗುತ್ತೆ, ಇಷ್ಟ ಆಗುತ್ತೆ. ಮನೇಲಿ ಫ್ಯಾಮಿಲಿ ಒಟ್ಟಿಗೆಲ್ಲ ಕೂತ್ಕೊಂಡು ಚೆನ್ನಾಗಿ ತಿನ್ನಿ. ಆ ಒಂದು ಸ್ಯಾಟರ್ಡೇ ನೈಟೋ ಸಂಡೇ ನೈಟೋ ಚೆನ್ನಾಗಿ ಸ್ಪೆಂಡ್ ಮಾಡಿ. ನಿಜವಾಗ್ಲೂ ಸೂಪರ್ ಆಗಿದೆ ಅಂತ ಹೇಳ್ತಾ, ಇದೇ ರೀತಿಯ ರೆಸಿಪೀಸ್ಗಳಿಗಾಗಿ ವ್ಲಾಗ್ಸ್ಗಳಿಗಾಗಿ KC ಶೋನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನದಲ್ಲಿ. ಬಾಯ್. ಇವಾಗಂತೂ ಈ ಒಂದು ಪಾವು ಖಾಲಿ ಆದಮೇಲೆ ಇನ್ನೊಂದು ಪಾವು ತಿನ್ನಬೇಕು. ಶಿವ